ನಮಸ್ತೆ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆನೇ ಹೇಳಿದ್ದೆ, ನಿನ್ನೆ ವಿಡಿಯೋದಲ್ಲಿ ನಾವು ನಿನ್ನೆ ದಸರಾ ಸೆಲೆಬ್ರೇಟ್ ಮಾಡಲಿಲ್ಲ, ಜಸ್ಟ್ ಪೂಜೆ ಮಾಡಿದ್ವಿ ಅಷ್ಟೇ. ಯಾಕಂದರೆ ನಿನ್ನೆ ನನಗೆ ರಜೆ ಇರಲಿಲ್ಲ. ಮತ್ತು ಇವತ್ತು ನಮಗೆ ಕೊರಲ್ ಕಟ್ಟಲಿಕ್ಕೆ ಅಂದರೆ ಕದಿರು ಕಟ್ಟಲಿಕ್ಕೆ ಹೊಸ್ತು ಇವತ್ತು ನಮಗೆ. ನಮ್ಮ ಗದ್ದೆದಲ್ಲ, ಬೇರೆಯವ್ರ ಗದ್ದೆಯದ್ದು. ಬಟ್ ನಾವಿಲ್ಲಿ ಪ್ರತಿ ವರ್ಷ ಕೂಡ ಮಾಡ್ತಿದ್ವಿ ಮುಂಚಿಂದ ಕೂಡ, ಅಂದರೆ 10 ವರ್ಷದಿಂದ ಕೂಡ. ಇದು 11ನೇ ವರ್ಷ. ಬಟ್ 2 ಇಯರ್ಸ್ ಮಿಡ್ಲಲ್ಲಿ ನಾನು ಊರಲ್ಲಿದ್ದೆ. ಊರಲ್ಲಿ ಮನೆಯಲ್ಲೇ ಗದ್ದೆ ಉಂಟು, ಮಾಡ್ತೇವೆ. ಇವಾಗ ಇಲ್ಲಿ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹೊಸದಕ್ಕೆ. ಇದು ನೀರು, ಇದು ಹೀರೆಕಾಯಿ ಚಟ್ನಿ, ಇದು ಅನ್ನ, ಕೋಸಂಬರಿ, ತೊಗರಿಬೇಳೆ ಚಟ್ನಿ, ಕಡಲೆ ತೊಂಡೆಕಾಯಿ ಪಲ್ಯ, ಬೆಂಡೆ ಪಲ್ಯ, ಮತ್ತು ಇದು ವಟಾಣಿ ಗಸಿ, ಇದು ರಾಯ್ತ, ತಲ್ಲಿ ಅಂತ ಹೇಳ್ತಾರೆ ನಮ್ಮ ಕಡೆ ಇದಕ್ಕೆ. ಇದು ಮಜ್ಜಿಗೆ ಮಾಡಿದ್ದೀನಿ, ಮಸಾಲೆ ಮಜ್ಜಿಗೆ. ಇದು ಅಲಸಂಡೆ, ಇದು ಹರಿವೆ ಸೊಪ್ಪು, ಇದು ಪಾಯಸ, ಹೆಸರುಬೇಳೆ ಕಡಲೆಬೇಳೆ ಸಾಬಾಕಿ ಹಾಕಿ ಮಾಡಿರುವಂಥ ಪಾಯಸ. ಇದು ಅದು ಬ್ಲ್ಯಾಕ್ ಕಾಣ್ತಿರೋದು ಇದು ಲವಂಗ ಮತ್ತು ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ನಾನು ಪಾಯಸಕ್ಕೆ. ಸ್ವಲ್ಪ ತುಪ್ಪದಲ್ಲಿ ಹುರಿದುಬಿಟ್ಟು ಚಕ್ಕೆ ಹಾಕಿದ್ದೀನಿ ಪರಿಮಳಕ್ಕಂತ. ಇದು ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ, ಪತ್ರೊಡೆ ಅಂತೀವಿ ನಾವು ನಮ್ಮ ಕಡೆ. ಅಂದರೆ ಉಡುಪಿ ಕಡೆಯಲ್ಲಿ, ತುಳುನಾಡಲ್ಲಿ ಪತ್ರೊಡೆ ಅಂತ ಕರೀತಾರೆ ಇದಕ್ಕೆ. ಅಂದರೆ ಒಂದು ಎಲೆ ಬರುತ್ತೆ, ಆ ಎಲೆಗೆ ನಮ್ಮೂರಲ್ಲಿ ಏನಂತಾರೆ, ತೇವು ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಅಂತ ಹೇಳ್ತಾರೆ, ಇಲ್ಲಿ ಅರ್ವಿ ಹೇಳ್ತಾರೆ, ಹಿಂದಿಯಲ್ಲಿ ಅರ್ವಿ ಅಂತ ಹೇಳ್ತಾರೆ ಅದಕ್ಕೆ. ಅದರ ಎಲೆಯನ್ನು ಹಾಕಿ ಕಡುಬು ಮಾಡಿ ಗಟ್ಟಿ ಮಾಡಿ ಅದನ್ನ ಇಡ್ಲಿಯದ್ದು ಪಾತ್ರೆಯಲ್ಲಿ ಬೇಯಿಸಿ, ನಿನ್ನೆ ರಾತ್ರಿ ಬೇಯಿಸಿ ಇಡ್ತೇವೆ. ಇವತ್ತು ಬೆಳಿಗ್ಗೆ ಅದಕ್ಕೆ ಈ ಥರ ತೆಂಗಿನಕಾಯಿ ಮೆಣಸು ಎಲ್ಲ ಕಡ್ದು ಅದಕ್ಕೆ ಹಾಕಿ ಈ ಥರ ಮಾಡ್ತೀವಿ. ಇದು ಪದಾರ್ಥದ ಥರನೂ ಹೌದು, ತಿಂಡಿ ಥರನೂ ಹೌದು. ಇದು ಸಾಂಬಾರು. ಇದಕ್ಕೆ ನಾನು ಮ್ಯಾಂಗ್ಳೂರ್ ಸೌತೆಕಾಯಿ ಎಲ್ಲ ಹಾಕಿದ್ದೀನಿ. ಮ್ಯಾಂಗ್ಳೂರ್ ಸೌತೆಕಾಯಿ ತರಿಸ್ಬಿಟ್ಟು ಅದಕ್ಕೆ ಹಾಕಿ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಮ್ಯಾಂಗ್ಳೂರ್ ಸೌತೆಕಾಯಿನ ಇಲ್ಲಿ ಮಾಡ್ತಿರೋದು. ಯಾವತ್ತೂ ಸಿಕ್ಕಿರಲಿಲ್ಲ ನನಗೆ. ಇದು ಕೂಡ ನನ್ನ ಫ್ರೆಂಡ್ ಒಬ್ಬರು ಬ್ಲಿಂಕಿಟಲ್ಲಿ ತರಿಸಿದ್ದು. ನೋಡಿ, ನಾನು ಇಷ್ಟು ಐಟಮ್ ಮಾಡಿದ್ದೀನಿ. ಎಷ್ಟು? 1 2 3 4 5 6 7 8 9 10 11 12 ಇಷ್ಟು. ನನಗೆ ಲೆಕ್ಕ ತಪ್ಪೋಯ್ತು. ಓಕೆ, ನೀವೇ ನೋಡ್ಕೊಳ್ಳಿ. ಇಷ್ಟು ಮಾಡಿದ್ದೀನಿ. ಇವಾಗ ನಮ್ಮದು ಊಟ ಮಾಡಬೇಕು. ಆಗಲೇ 2 ಗಂಟೆ ಆಯಿತು.